ಸರ್ ಈಗ ಅಂದ್ರೆ ಅಲ್ಲಿ ಪುಣ್ಯಭೂಮಿ ಈಗ ಸದ್ಯಕ್ಕೆ ಅವಕಾಶ ಅಲ್ಲ, ನೆಲಸಮ ಆಯ್ತು ರಾತ್ರೋರಾತ್ರಿ. ಸೊ ನೀವು ಕಂಡಂಗೆ ಈಗ ಪರ್ಯಾಯವಾಗಿ ಒಂದು ಸದ್ಯಕ್ಕೆ ತಾತ್ಕಾಲಿಕ ಅಭಿಮಾನಿಗಳ ಒಂದು ದಾರ್ಶನಿಕ ಕೇಂದ್ರ ಆಗ್ತಾ ಇದೆ. ಪುಣ್ಯಭೂಮಿಯನ್ನು ವಶಪಡಿಸ್ಕೊಳ್ಳೇಬೇಕು, ಅಲ್ಲೇ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಮಾತು ಸರ್. ಮೊಟ್ಟ ಮೊದಲನೇದಾಗಿ ಬಾಲಣ್ಣನ ಕುಟುಂಬದವರು ಮಾಡಿರೋದು ಹೇಡಿತನ. ಇದು ಹೇಡಿ ಕೃತ್ಯ ಅಂತ ನಾನಾದರೂ ಭಾವಿಸ್ತೀನಿ. ಯಾಕಂದರೆ ಇವರು ಕೋರ್ಟ್ ಆದೇಶ ಇಟ್ಕೊಂಡಿರೋರು ಹಗಲೊತ್ತು ಪೊಲೀಸರನ್ನ ಇಟ್ಕೊಂಡು ಏನು ಅವ್ರನ್ನ ಡೆಮೊಲೇಷನ್ ಮಾಡಿದ್ರು ಸಮಾಧಿನ ಅವ್ರು ತಾಕತ್ತಿದ್ರೆ ಹಗಲೊತ್ತು ಮಾಡಬೇಕಾಗಿತ್ತು. ಇದು ಹೇಡಿತನವಾಗಿ ಮಾಡಿದ್ದಾರೆ ರಾತ್ರೋರಾತ್ರಿ. ಇದನ್ನು ಕೇಳೋರು ಯಾರು ಇಲ್ಲ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಆದರೆ ವಿಷ್ಣು ಅಭಿಮಾನಿಗಳು ಸತ್ತಿಲ್ಲ ಸರ್, ಬದುಕಿದ್ದಾರೆ. ಇವತ್ತು ನಮ್ಮ ಉದ್ದೇಶ ಏನು, ಇವತ್ತು ಎಲ್ಲ ಮೇರು ನಟರಿಗೆ ಕಂಠೀರವ ಸ್ಟುಡಿಯೋದಲ್ಲಿ ಅವಕಾಶನ ಮಾಡಿಕೊಟ್ರು ಸರ್. ಇದೇ ವಿಷ್ಣುವರ್ಧನ್ಗೆ ಆವತ್ತು ಬಾಲಣ್ಣ ಅವರ ಒಂದು ಮನೆ ಕುಟುಂಬದವರು ಅವತ್ತು ಒಪ್ಕೊಂಡು ಅಲ್ಲಿ ಸ್ಮಾರಕವನ್ನು ಅವತ್ತು ಅಂತ್ಯ ಸಂಸ್ಕಾರ ಮಾಡಕ್ಕೆ ಒಪ್ಕೊಂಡ್ರು, ಅವತ್ತು ಮಾಡೋದಕ್ಕೆ ಅವಕಾಶ ಕೊಟ್ಟರು. ಆದರೆ ಇವತ್ತು ರಾತ್ರೋರಾತ್ರಿ ಹೇಳಿತನ ಮಾಡಿದ್ರಲ್ಲ, ಅದನ್ನು ಯಾರೂ ಒಪ್ಪೋದಿಲ್ಲ ಸರ್. ಇದು ಕೇವಲ ವಿಷ್ಣುವರ್ಧನ್ ಒಬ್ಬರಿಗೆ ಮಾತ್ರ ಈ ರೀತಿ ಅನ್ಯಾಯ ಆಗ್ತಾಯಿದೆ ಅಂದರೆ ಸರ್, ಇದು ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಮಾಡೇ ಮಾಡ್ತೀವಿ. ಯಾಕಂದರೆ ನಾವು ಅವ್ರನ್ನ ವಿಷ್ಣುವರ್ಧನ್ ಅವ್ರನ್ನ ಪ್ರತಿಮೆ ಇವತ್ತು ಸಾವಿರಾರು ಆಗಿದೆ ಸರ್. ಈ ರಾಜ್ಯದಲ್ಲಿ ಸಾವಿರಾರು ಪ್ರತಿಮೆಗಳಾಗಿವೆ. ನಮಗೆ ಪ್ರತಿಮೆ ಮುಖ್ಯ ಅಲ್ಲ ಸರ್, ನಮಗೆ ಅವ್ರ ಸ್ಮಾರಕ ಮುಖ್ಯ. ಯಾಕಂದರೆ ಇವತ್ತು ಅಂತ್ಯ ಸಂಸ್ಕಾರ ಆಗಿರೋದು ಒಂದು ಕಡೆ, ಇವರೆಲ್ಲ ಸ್ಮಾರಕ ಇನ್ನೊಂದು ಕಡೆ ಮಾಡ್ತೀವಂದರೆ ಯಾರು ಸರ್ ಒಪ್ಪಕ್ಕೆ ಸಾಧ್ಯ ಸರ್? ಹುಟ್ಟೋದು ಊರಲ್ಲಿ ಸಾಯೋದು ಒಂದು ಊರಲ್ಲಿ ಮನುಷ್ಯಂದು ಇದ್ದೇ ಇರುತ್ತೆ. ಆದರೆ ಎಲ್ಲಿ ಸತ್ತಿರ್ತೀವಿ ಅಲ್ಲಿ ಸಮಾಧಿ ಆದರೆ ಅದಕ್ಕೊಂದು ಪೂರ್ಣ ಆಗುತ್ತೆ, ಅದು ಅಪೂರ್ಣ ಆಗಬಾರ್ದು ಸರ್. ನಾವು ಒಂದು ಎಲ್ಲ ವಿಷ್ಣು ಅಭಿಮಾನಿಗಳಲ್ಲಿ ಮನವಿ ಮಾಡ್ಕೊಳ್ತೀವಿ ಏನಂದರೆ, ಇವತ್ತು ಮೊದಲನೇದಾಗಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ, ಒಗ್ಗಟ್ಟನ್ನು ನಾವು ಪ್ರದರ್ಶನ ಮಾಡಬೇಕು ಸರ್. ನಮ್ಮಲ್ಲೇ ಬಿರುಕು ಮೂಡ್ತಾ ಇದ್ದರೆ ಈ ವಿಷ್ಣು ಸಮಾಧಿ ಇದೇ ಗತಿ ಆಗ್ತಾ ಇದೆ. ನಾನು ಹಂಗಾಗಿ ಎಲ್ಲ ಅಭಿಮಾನಿಗಳಲ್ಲೂ ಮತ್ತು ಭಾಳ ದೊಡ್ಡ ದೊಡ್ಡ ಸುದೀಪ್ ಸರ್ ಇರ್ಬೋದು, ವಿತರಕ ಶ್ರೀನಿವಾಸ್ ಇರ್ಬೋದು, ಒಂದು ಕಡೆ ಅನಿರುದ್ಧ ಇರ್ಬೋದು, ಆಳಿಗೊಂದು ಸ್ಟೇಟ್ಮೆಂಟ್ ಕೊಡಬಾರ್ದು ಸರ್. ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಕೂತ್ಕೊಂಡು ಇವತ್ತು ಏನು ಸ್ಮಾರಕ ಇದೆ ಆ ಗುರಿ ಮುಟ್ಟುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ ಆದಷ್ಟು ಬೇಗ ಸರ್. ಒಂದು ಏನು ಇವತ್ತು ಅಧಿವೇಶನ ನಡೀತದೆ, ಮುಖ್ಯಮಂತ್ರಿಗಳಿಗೂ ಹಾಗೂ ಡಿ.ಕೆ. ಶಿವಕುಮಾರ್ ಅವ್ರಿಗೂ ಸಹ ಒಂದು ಮನವಿ ಪತ್ರನ ಮಾಡ್ತೀವಿ. ನೋಡಿ, ಅಂಬರೀಷ್ ಅವ್ರಿಗೆ ಅವಕಾಶ ಮಾಡಿಕೊಟ್ರು ಕಂಠೀರವ ಸ್ಟುಡಿಯೋದಲ್ಲಿ, ಪುನೀತ್ ಅವ್ರಿಗೆ ಮಾಡಿಕೊಟ್ರು, ಪಾರ್ವತಮ್ಮವ್ರು ಮಾಡಿಕೊಟ್ರು ಸರ್. ರಾಜ್ಕುಮಾರ್ ಅವ್ರಿಗೆ ಆದಾಗ ಇಡೀ ವಿಷ್ಣು ಅಭಿಮಾನಿಗಳು ಎಲ್ಲರೂ ಸಹ ಸಹಮತನ ಆ ಸ್ಥಳಕ್ಕೆ ರಾಜ್ಕುಮಾರ್ ಅವರು ಮೇರು ನಟರು ಅವರು, ಯಾಕಂದರೆ ಇವತ್ತು ಹೊರನಟ ಅವರು ರಾಜ್ಕುಮಾರ್ ಎಲ್ಲರೂ ಒಪ್ಕೊಂಡಿದ್ದೀವಿ, ಯಾರೂ ವಿರೋಧ ಮಾಡಿಲ್ಲ. ಇವತ್ತು ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕಕ್ಕೆ ಯಾರು ಬೆನ್ನೆಲುಬಾಗಿ ನಿಂತ್ಕೊಳ್ತಲ್ಲ ಸರ್. ಕನ್ನಡ ಚಿತ್ರರಂಗದಲ್ಲಿ ಇರ್ಬೋದು ಮತ್ತು ಫಿಲ್ಮ್ ಚೇಂಬರ್ ಅವ್ರಿಗಿರ್ಬೋದು, ವಿಷ್ಣುವರ್ಧನ್ ನೆನಪರಲ್ವ ಸರ್ ಅವ್ರಿಗೆ? ಫಿಲ್ಮ್ ಚೇಂಬರ್ ಅವ್ರಿಗೆ ಅವ್ರು ನೆನಪಿಲ್ವ ಸರ್ ಅವ್ರಿಗೆ? ಅವರು ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗ ಏನು ಕೊಡುಗೆನೇ ಅಲ್ವಾ ಸರ್? ಸರ್, ಕೇವಲ ಒಂದು ಕುಟುಂಬಕ್ಕೆ ಸೀಮಿತನಾ ಫಿಲ್ಮ್ ಚೇಂಬರ್? ಕೇವಲ ಒಂದು ಕುಟುಂಬಕ್ಕೆ ಸೀಮಿತನಾ? ಖಂಡಿತವಲ್ಲ ಸರ್, ಇದು ತಪ್ಪಾಗುತ್ತೆ. ಅವರು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಡಬಾರ್ದು ಫಿಲ್ಮ್ ಚೇಂಬರ್ ಅವರು ಸರ್. ಅವರೆಲ್ಲರೂ ಧ್ವನಿ ಎತ್ತಲೇಬೇಕು. ಯಾಕಂದರೆ ವಿಷ್ಣುವರ್ಧನ್ ಹೆಸರಿನಲ್ಲಿ ಫಿಲ್ಮ್ ಚೇಂಬರ್ನಲ್ಲಿರೋ ಭಾಳಷ್ಟು ಜನ ಅನ್ನ ತಿಂದಿದ್ದಾರೆ. ಅದನ್ನು ನೆನೆಸ್ಕೊಂಡು ಇವತ್ತು ವಿಷ್ಣುವರ್ಧನ್ ಪರವಾಗಿ ಧ್ವನಿ ಎತ್ತಬೇಕು. ಎಲ್ಲರೂ ಒಗ್ಗಟ್ಟು ಸರ್. ಫಿಲ್ಮ್ ಚೇಂಬರ್ ಅದೇನು ಸರ್? ವಾಣಿಜ್ಯ ಮಂಡಳಿಯಿಂದ ಏನು ಸರ್? ಎಲ್ಲ ಕಲಾವಿದರು ಅವ್ರಿಗೆ ಒಂದೇ ಸರ್. ಅವ್ರಿಗೆ ಒಬ್ಬೊಬ್ರಿಗೆ ಒಂದೇ ನ್ಯಾಯ ಯಾಕೆ ಮಾಡ್ತಾರೆ ಅವರು? ಇವತ್ತು ಇದೇ ನೋಡಿ ಸರ್, ಯಾರು ಸಾರಾ ಗೋವಿಂದ್ ಅವರು, ಅವ್ರ ಪಕ್ಕ ರಾಜ್ಕುಮಾರ್ ಅಭಿಮಾನಿಗಳು ಆಗಿರ್ಬೋದು. ಆದರೆ ಸರ್, ಆ ಅಭಿಮಾನ ಬೇರೆ. ರಾಜ್ಕುಮಾರ್ ಹೋದ ನಂತರ ಕನ್ನಡ ಚಿತ್ರರಂಗಕ್ಕೆ ಯಜಮಾನ ಅನ್ಸ್ಕೊಂಡವ್ರು ಯಾರು ಸರ್? ವಿಷ್ಣುವರ್ಧನ್ ಒಬ್ಬರೇ. ಅವರು ಮೇರು ನಟರು ಅನ್ಸ್ಕೊಂಡ್ರು, ಹೊರನಟ ಅನ್ಸ್ಕೊಂಡ್ರು ಡಾಕ್ಟರ್ ರಾಜ್ಕುಮಾರ್ ಅವರು ಸರ್. ನಾವೆಲ್ಲ ಒಪ್ಪಿದ್ದೀವಿ ಅವ್ರನ್ನ. ಯಾಕಂದರೆ ಇವತ್ತು ಶ್ರೀಕೃಷ್ಣ ದೇವರವ್ರು ನಾವು ನೋಡಿಲ್ಲ ಸರ್, ನಾವು ಕನಕದಾಸರು ನೋಡಿಲ್ಲ ಸರ್, ನಾವು ಅದೆಲ್ಲ ಡಾಕ್ಟರ್ ರಾಜ್ಕುಮಾರ್ ಮುಖಾಂತರ ನೋಡಿದ್ದೀವಿ ಸರ್. ನಾವು ಅವ್ರ ರೂಪದಲ್ಲಿ ನೋಡಿದ್ದೀವಿ, ನಾವು ಒಪ್ಕೊಂಡಿದ್ದೀವಿ ಸರ್. ನಾವು ಅವರ ಅಭಿಮಾನಿಗಳೇನೆ. ಆದರೆ ಈ ತಾರತಮ್ಯ ಬಿಟ್ಟು ಎಲ್ಲರೂ ಒಕ್ಕೊರಲಿನಿಂದ ಇವತ್ತು ವಿಷ್ಣುವರ್ಧನ್ ಸ್ಮಾರಕಕ್ಕೆ ಎಲ್ಲರೂ ಬೆಂಬಲನ ಸೂಚಿಸ್ಬೇಕಂತ ನಾನು ಕೇಳ್ಕೊಳ್ತೀನಿ ಸರ್.